ಉಪಯೋಗವಾಗುವಂಥ ಒಂದು ನೀರಿನ ಕಿಂಡಿ ಅಣೆಕಟ್ಟು ನಿನ್ನೆ ರಾತ್ರಿ ಬಿದ್ದಿದೆ. ಬೀಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ 2 ತಿಂಗಳ ಹಿಂದೆ ಮೈನರ್ ಇರಿಗೇಷನ್ ಇಂಜಿನಿಯರ್ಸ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಬಂದು ರಿಪೋರ್ಟ್ ಮಾಡಿದ್ದಾರೆ. ಡಿಸಿಗೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಮಾಡಿದ್ದಾರೆ, ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ಗೆ ಮಾಡಿದ್ದಾರೆ. ಹೀಗೆ ಹೊಯ್ಗೆ ತೆಗೆಯುತ್ತಾ ಇದ್ದಾರೆ ಅಕ್ರಮವಾಗಿ, ಇದು ಬೀಳ್ತದೆ, ಇವತ್ತಲ್ಲ ನಾಳೆ ಬೀಳ್ತದೆ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿದ್ದಾರೆ 2 ತಿಂಗಳ ಹಿಂದೆ. ಆಮೇಲೆ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಇತ್ತು. ಅದನ್ನು ನಿಲ್ಲಿಸಲಿಕ್ಕೆ ಯಾರು ಇದರಲ್ಲಿ ಸಂಪೂರ್ಣವಾಗಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದ್ದಾರೆ. ಅವರೊಟ್ಟಿಗೆ ಶಾಮೀಲಾಗಿ ಹೆದರಿ ಅವರೊಟ್ಟಿಗೆ ಸೇರಿಕೊಂಡು ಏನು ವಸೂಲ್ಬಾಜಿ ಮಾಡಿ ತಿಂಗಳಿಗೆ ಎಷ್ಟು ಅಥವಾ ಒಂದು ದೋಣಿಗೆ ಎಷ್ಟು ಅಂತ ಹೇಳಿಕೊಂಡು ಅವರ ಹತ್ರ ಏನು ದುಡ್ಡು ತೆಕ್ಕೊಂಡು ಬಹುಶಃ ಇದು ಇವರು ಶಾಮೀಲಾಗಿ ಮಾಡಿದಂಥ ವ್ಯವಸ್ಥೆ. ಇವತ್ತು ಸಾರ್ವಜನಿಕರಿಗೆ ಇಲ್ಲಿ ಏನು ಕೃಷಿಗೆ ಇರುವಂಥ ಈ ಒಂದು ಡ್ಯಾಮ್ ಕಿಂಡಿಗೆ ನೆಟ್ಟು ಇವತ್ತು ಬಿದ್ದಿದೆ, ನಾಶ ಆಗಿದೆ. ಈಗಲಾದರೂ ನಾನು ಈಗಾಗಲೇ ಡಿಸಿಗೆ ಮಾತಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜ್ಯುವೆಲ್ ಅಧಿಕಾರಿಗಳಿಗೂ ನಾನು ಬೆಳಿಗ್ಗೆ ಮಾತಾಡಿದ್ದೇನೆ ಡಿಡಿಗೆ. ದಯವಿಟ್ಟು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಇಲಾಖೆ ಮತ್ತು ಡಿಸಿ. ದೂರು ಕೊಟ್ಟಿದ್ದರಿಂದ ಇದರ ಬಗ್ಗೆ ಯಾವುದೇ ಬೇಜವಾಬ್ದಾರಿಯಿಂದ ಬಹುಶಃ ಮೇಲಾಧಿಕಾರಿಗಳು ನಡೆದಿದ್ದರಿಂದ ಇವತ್ತು ಈ ಸ್ಥಿತಿಗೆ ಬಂದಿದೆ. ಇದು ಹೀಗೆ ಆಗಬಾರ್ದು. ಎಲ್ಲ ಕಡೆಗಳಲ್ಲಿ ಹೀಗೆ ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಅದು ಅಕ್ರಮವಾಗಿ ಮರಳುಗಾರಿಕೆ ಮಾಡಿಕೊಂಡು ಇವತ್ತು ಕಳೆದ ಸಲ ಮುಲ್ಲರಪಟ್ಟಣದಲ್ಲಿ ಬ್ರಿಡ್ಜ್ ಬಿತ್ತು, ನಿನ್ನೆ ಇದು ಬಿದ್ದಿದೆ. 6 ಡ್ಯಾಮ್ಗಳು ಬೀಳ್ತದೆ ಇದೇ ರೀತಿ ಆದರೆ. ಇವತ್ತು ಒಂದು ಲೋಡು ಹೊಯ್ಗೆಯನ್ನ 20,000ಕ್ಕೆ 18,000ಕ್ಕೆ 16,000ಕ್ಕೆ ಮಾರ್ತಾರೆ ತೆಗೆದು. ಎಲ್ಲ ಇನ್ಫ್ಲುಯೆನ್ಸಿನಿಂದಲೇ ಇವರಿಗೆ ರಾಜಕೀಯ ಪುಡಾರಿಗಳ ಇವರಿಗೇನು ರಕ್ಷಣೆ ಇದೆ, ಆದ್ದರಿಂದ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಾವು ಹೇಳಿದಾಗೆ ಆಗ್ತದೆ ಅಂತ ಹೇಳಿಕೊಂಡು ಇವತ್ತು ರಕ್ಷಣೆ ಕೊಡ್ತಾರೆ. ಈ ರೀತಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ. ನಾನು ಯಾವುದೇ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವುದೇ ರೀತಿಯ ನನ್ನ ಸಹಕಾರ ಇಲ್ಲ ಇದಕ್ಕೆ. ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಮಾಡೋದಕ್ಕೆ ನಾನು ವಿರೋಧ. ಹಿಂದೆಯೂ ನಾನು ವಿರೋಧ ಮಾಡಿದ್ದೇನೆ, ನಮ್ಮ ಸರ್ಕಾರ ಇರುವಾಗ ಮಾಡಲಿಕ್ಕೆ ಬಿಡಲಿಲ್ಲ ನಾನು. ಈಗ ಇದಕ್ಕೆ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅವರಿಗೆ ಬೆಂಗಾಲವಾಗಿ ನಿಂತು ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಂಥ ಡ್ಯಾಮ್ಗಳು ಬೀಳ್ತವೆ, ನಾಳೆ ಇನ್ನೆಷ್ಟೋ ಡ್ಯಾಮ್ಗಾರಿಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಕೃಷಿಕರಿಗೆ ಈಗ ನೀರಿನ ಬಹಳ ಅಭಾವ. ಕೃಷಿಕರಿಗೆ ಅಂತಾನೆ ಅಲ್ಲ, ಇಲ್ಲಿ ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು, ಪ್ರತಿಯೊಬ್ಬರಿಗೆ ಇದು ಬಹಳ ಉಪಕಾರ ಆಗ್ತಾ ಇತ್ತು ಈ ಭಾಗದ ಜನರಿಗೆ. ಇನ್ನು ಹೇಗೆ ಮಾಡುವಂಥದ್ದು? ಇವತ್ತು ನೀರಿನ ಅಭಾವ ಗೊತ್ತಿದೆ ನಮಗೆಲ್ಲರಿಗೂ. ಇಂಥ ಸಂದರ್ಭ